ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪ್ರಚಾರ ಜೋರಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜನ ಬೆಂಬಲ ಸಿಗ್ತಾ ಇದೆ. ಪ್ರಮುಖ ರಸ್ತೆಯಲ್ಲಿ ಯುವ ಶಕ್ತಿ ಬೈಕ್ ರ್ಯಾಲಿ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಲಾಗಿದೆ. ಮೃಣಾಲ್ ಪರವಾಗಿ ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಬೆಳಗಾವಿ ಜನತೆ ಸ್ವಾಭಿಮಾನಿಗಳು ಅವರು ಹೊರಗಿನವರಿಗೆ ಒಪ್ಪೋದಿಲ್ಲ. ಮತದಾರರಿಗೆ ಬಿಜೆಪಿ 4 ಸುಳ್ಳುಗಳನ್ನ ಹೇಳಿದ್ದಾರೆ. ಹೇಳಿದ ಮಾತನ್ನ ಬಿಜೆಪಿ ಉಳಿಸಿಕೊಂಡಿಲ್ಲ ಅಂತ ಕೈ ನಾಯಕರು ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಇವತ್ತೇ ನಮ್ಮ ತಾಯಿಯವರು ಮತ್ತು ಲಕ್ಷ್ಮಣ ಸವದಿ ಸರ್ ಬಹಳಷ್ಟು ವಿಷಯಗಳನ್ನ ತಂದಿದ್ದಾರೆ. ಆದ್ರೆ ನನ್ನ ಗುರಿ ಒಂದೇ, ಈ ಬಾರಿ ಬೆಳಗಾವಿ ಲೋಕಸಭೆ ಹಾಗೂ ಚಿಕ್ಕೋಡಿ ಲೋಕಸಭೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆದ್ದೇ ಗೆಲ್ಲಬೇಕು. ಆಮೇಲೆ ನಮ್ಮ ರೈತರು, ಈ ಭಾಗದ ಮಹಿಳೆಯರು, ಯುವಕರು, ಪ್ರತಿಯೊಂದು ವರ್ಗದ ಜನರನ್ನ ಕೇಂದ್ರ ಸರ್ಕಾರದ ಅನುದಾನಗಳನ್ನು ತಂದು ನಿಮ್ಮೆಲ್ಲರ ಸೇವೆ ಮಾಡುವಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೀನಿ. ತಮ್ಮೆಲ್ಲರ ಪಾದ ಮುಟ್ಟಿ ಇನ್ನೊಂದ್ಸರಿ ಕೇಳ್ತೀನಿ, ಮಗನಾಗಿ ಪ್ರಾಮಾಣಿಕವಾಗಿ ಪ್ರತಿಯೊಂದು ಗಲ್ಲಿಯಲ್ಲಿ ಹೆಣ್ಣು ಮಕ್ಕಳು, ಪ್ರತಿಯೊಬ್ಬ ಯುವಕರು, ಹಿರಿಯರು ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ. ನಾವು ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನಿ ಜನಗಳಿದ್ದೀವಿ. ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಿದವ್ರನ್ನ ನಾವು ಅವ್ರಿಗೆ ಶಿಕ್ಷೆಯನ್ನ ಕೊಡ್ತೀವಿ. ಖಂಡಿತವಾಗ್ಲೂ ನಾವು ನಮ್ಮ ಮನೆ ಮಗನಿಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡ್ತೀವಿ ಅಂತ, ಕೇಂದ್ರದಲ್ಲಿ ಸಚಿವರಾಗುವಂತ ಲಿಸ್ಟ್ ಅವರಿಗೆ ಲಿಸ್ಟ್ ಆಗಿದೆ. ಈಗಾಗಲೇ ಬೊಮ್ಮಾಯಿ ಅವರು ರೆಡಿ ಆಗಿರ್ತಾರೆ, ಪ್ರಹ್ಲಾದ್ ಜೋಶಿ ಅವರು ರೆಡಿ ಆಗಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ರೆಡಿ ಆಗಿದ್ದಾರೆ, ಯಡಿಯೂರಪ್ಪ ಅವರ ಮಗ ಯಾರು ರಾಘವೇಂದ್ರ ನಾನಂತೂ ಹಾಗೆ ಬಿಟ್ಟೆ ಅಂತಾರೆ. ಅದ್ರ ಜೊತೆಯಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ಲಿಕ್ಕೆ ನಮ್ಮ ಶಾಸಕರುಗಳಿದ್ದಾರೆ, ಅವರು ಹೇಳ್ತಾ ಇದ್ದಾರೆ. ಇವ್ರನ್ನೆಲ್ಲರನ್ನ ಪಕ್ಕಕ್ಕೆ ಸರಿಸಿ ಕುಮಾರಸ್ವಾಮಿ ನಾನೇ ಕೃಷಿ ಸಚಿವ ಅಂತ ಪ್ರಧಾನಮಂತ್ರಿಗಳಿಗೆ ಟೀಕೆ ಮಾಡಕ್ ಹೋಗಲ್ಲ. ಆದ್ರೆ ಮೋದಿಜಿ ಅವರು ಒಂದು ಮಾತನ್ನ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಆದ್ರೆ ಇದೇನಾ ಕರ್ನಾಟಕಕ್ಕೆ ಮಾಡೋ ಅನ್ಯಾಯ? ಯಾವ ರೀತಿ ವಿಕಾಸ ಮಾಡ್ತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಭಾಗದ ರಾಜ್ಯಸಭಾ ಮೆಂಬರ್ ಆದಂತ ನಿರ್ಮಲಾ ಸೀತಾರಾಮನ್ ಅವರು ಆಶೀರ್ವಾದ ಮಾಡ್ತೀವಿ. ಹುಬ್ಬಳ್ಳಿ ನೋಡ್ರಿ, ಬಿಜೆಪಿ ಅವ್ರು ಗೊತ್ತವ್ರು. ಬಿಜೆಪಿ ಅವ್ರು ಏನಂದಾರಂದ್ರೆ ಈ ದೇಶಭಕ್ತಿ ಗುದಿಗೆ ತಗೊಂಡವ್ರಂಗ್ ಮಾಡಕತ್ತಾರ. ಈ ದೇಶ ನಾವೇ ರಕ್ಷಣೆ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಕಾಂಗ್ರೆಸ್. ಇವರು ಹುಟ್ಟಿದ್ದು 1950. ಯಾವಾಗ 1950 ಸ್ವಾತಂತ್ರ್ಯ ಯಾವಾಗ ಸಿಕ್ತು ಅಂದ್ರೆ ಸ್ವಾತಂತ್ರ್ಯ ನಂತರ ಇವರು ಬಂದ್ರಲ್ಲ. ಅದಕ್ಕೆ ನೀವು ಅವ್ರು ಬಿಜೆಪಿ ಅವ್ರಿಗೆ ಗೊತ್ತಾಗಬೇಕು. ರಾಮದುರ್ಗ ಚವಿಕಿನೊಳಗೆ ರಾಮದುರ್ಗ ಜನ ಏನ್ ಹೇಳಿ ನೋಡುದು ಮೋದಿ ಅಜ್ಜಿಗೂ ಗೊತ್ತಾಗಬೇಕು, ಯಡಿಯೂರಪ್ಪ ಅಜ್ಜಿಗೂ ಗೊತ್ತಾಗಬೇಕು. 1ನೇ ತಾರೀಕು ಬಂದದ್ದು ಒಂದು ನ್ಯೂಸ್ ಅಲ್ಲಿ ಎಲ್ಲಿ ಊಟಕ್ಕೆ ಹೋಗ್ಲಿ. ಅವಾಗ ಹೇಳಿ ಅವ್ರಿಬ್ಬರಿಗೆ ಆ ತಾಕತ್ತಿರ್ಲಿಲ್ಲ ಅಂದ್ರೆ, ನಿಮ್ಮ ಸೊಸೆಯಂದ್ರಿಗೆ ನಿಮ್ಮನ್ನ ಸಾಕುವಂತ ಧೈರ್ಯ ಇರ್ಲಿಲ್ಲ ಅಂದ್ರೆ ಯಾವಾಗ 31 ಬರ್ತದಲ್ಲ ಅವಾಗ ನನ್ನ ಮನೆಯೊಳಗೆ ಬಂದು ಊಟ ಮಾಡುವಂತ ಹೇಳಿ. ಆಮೇಲೆ ನೋಡ್ರಿ, ಈ ಲಕ್ಷ್ಮಿ ಅಕ್ಕ ಬಂದ ಕಿಶನ್ ಇದು ಒಬ್ಬ ಹೆಣ್ಮಗಳಿಗೆ 2,000 ರೂಪಾಯಿ ಕೊಡಕ್ ಹತ್ತಿರಲ್ಲ. ಈಗ ಮೊನ್ನೆ ಚುನಾವಣೆ ಆದ್ಮೇಲೆ ದೊಡ್ಡ ಸಸಿನು ಬಂದ್ಲು, ಸಣ್ಣ ಸಸಿನು ಬಂದ್ಲು. ಹಣ ಮಾಡಿ ನ್ಯಾಯ ಮಾಡಿದ್ದ ಸುಳ್ಳ. ನಮ್ಮ ಮತ್ತೆ ಪೂರ ನನ್ನ ಕಡೆನ 30 ದಿವಸ ನೋಡ್ರಿ ಎಷ್ಟು ಪರಿಣಾಮಕಾರಿಯಾಗೈತೆ ಅಂತಂದ್ರ, ದೊಡ್ಡ ಸಸಿ ಸಣ್ಣ ಸಸಿ ಅತ್ತಿಗೆ ಅನ್ನ ಹಾಕದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರದ ಯೋಜನೆ ಬಂದ ಮೇಲೆ ಆ ಇಬ್ರು ಸಸಿ ಅಂದ್ರೆ ಇವತ್ತು ಆಗಿರ್ತಕ್ಕಂಥ ಮೃಣಾಲ್ ಅವರಿಗೆ ನಿಮ್ಮ ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ.
ಪ್ರಚಾರಕ್ಕೆ ಬರ್ತಿರ್ಲಿಲ್ಲ. ಅವ್ರು ಮಾಡಿರ್ತಕ್ಕಂಥ ಸುಳ್ಳು ಭರವಸೆಗಳನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ